ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ವೀರಲೋಕ ಪುಸ್ತಕ ಸಂತೆ ಅತ್ಯಂತ ಮಹತ್ವದ ಯೋಜನೆ. ಮೊದಲ ಸಂತೆ ಯಶಸ್ಸಿನ ನಂತರ ಇದೀಗ ಅವರ ಎರಡನೇ ಸಂತೆ ಇದೇ ನವೆಂಬರ್ 15, 16, 17ರಂದು ಬೆಂಗಳೂರಿನ ಜಯನಗರದ ಶಾಲಿನಿ ಮೈದಾನದಲ್ಲಿ ಆಯೋಜಿಸಲಾಗುತ್ತಿದೆ ಎಂದು ವೀರಲೋಕ ಪ್ರತಿಷ್ಠಾನದ ಜಿಲ್ಲಾ ಶಾಖೆ ಮುಖ್ಯಸ್ಥರಾದ ರಾಘವಾಚಾರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ವಿಷಯಕ್ಕನುಗುಣವಾಗಿ ಓದುವ ಅಭ್ಯಾಸವನ್ನು ಹೆಚ್ಚಿಸುವ ಮತ್ತು ಕನ್ನಡ ಪುಸ್ತಕ ಸಂಸ್ಕೃತಿಯನ್ನು ಇಮ್ಮಡಿಗೊಳಿಸುವ ಉದ್ದೇಶದಿಂದ ವೀರಲೋಕ ನೇತೃತ್ವದಲ್ಲಿ ಶಾಸಕರಾದ ಸಿ.ಕೆ. ರಾಮಮೂರ್ತಿ ಅವರ ಸಹಯೋಗದೊಂದಿಗೆ ಆಯೋಜಿಸಲ್ಪಟ್ಟಿರುವ ವೀರಲೋಕ ಪುಸ್ತಕ ಸಂತೆ ಅತ್ಯಂತ ಮಹತ್ವದ ಯೋಜನೆ. ಮೊದಲ ಸಂತೆ ಯಶಸ್ಸಿನ ನಂತರ ಇದೀಗ ಅದರ ಎರಡನೇ ಸಂತೆ ಇದೇ ನವೆಂಬರ್ 15, 16, 17ರಂದು ಜಯನಗರದ ಶಾಲಿನಿ ಮೈದಾನದಲ್ಲಿ ಆಯೋಜಿಸಲ್ಪಟ್ಟಿದೆ ಎಂದರು. ವೀರಲೋಕ ಸಂಸ್ಥೆ ಕಳೆದ 2 ವರ್ಷಗಳಿಂದ ಅನೇಕ ಸಾಹಿತ್ಯ ಕಾರ್ಯಕ್ರಮಗಳು ಮತ್ತು ವಿನೂತನ ಯೋಜನೆಗಳ ಮೂಲಕ ಕನ್ನಡಿಗರ ಮನೆ ಮಾತಾಗಿದೆ. ಅಂತಹ ಕಾರ್ಯಕ್ರಮಗಳಲ್ಲಿ ಈ ಪುಸ್ತಕ ಸಂತೆ ಅತ್ಯಂತ ಮಹತ್ವವಾದುದು ಎಂದರು. ಈ ಪುಸ್ತಕ ಸಂತೆಯ ಉದ್ಘಾಟನೆ ಕಾರ್ಯಕ್ರಮವನ್ನು ನಾಡಿನ ಗಣ್ಯರು ನಡೆಸಿಕೊಡಲಿದ್ದಾರೆ ಎಂದರು. ಈ ಪುಸ್ತಕ ಸಂತೆಯ ವಿಶೇಷತೆಯನ್ನು ತಿಳಿಸುವುದಾದರೆ, 3 ದಿನ ನಡೆಯುವ ಈ ಪುಸ್ತಕ ಸಂತೆಗೆ ರಾಜ್ಯದ ಮೂಲೆಯಿಂದಲೂ 100ಕ್ಕೂ ಹೆಚ್ಚು ಪ್ರಕಾಶಕರು ಬರಲಿದ್ದಾರೆ. ಕನ್ನಡ ಪುಸ್ತಕಗಳ ಪ್ರದರ್ಶನ ಹಾಗೂ ಮಾರಾಟ ವ್ಯವಸ್ಥೆ ಇರುತ್ತದೆ ಎಂದರು. ಹೊಸ ಪುಸ್ತಕಗಳು ಬಿಡುಗಡೆ ಆಗಿದ್ದಾವೆ, ಅದೆಲ್ಲವೂ ಸಹ ಅಲ್ಲಿ ಸಿಗುತ್ತೆ. ಮತ್ತೆ ಅಷ್ಟೇ ಅಲ್ಲದೆ ಮಕ್ಕಳುಗಳಿಗೆ ಆಟ ಆಡೋದಕ್ಕೆ ಮತ್ತೆ ಆಹಾರದಕ್ಕೆ ಪದ್ಧತಿ ಪ್ರತಿಯೊಂದು ವ್ಯವಸ್ಥೆಯನ್ನು ಸುಸಂಸ್ಕೃತವಾಗಿ ಮಾಡಿದ್ದೀವಿ ವೀರಕ ಶ್ರೀನಿವಾಸರವರು. ಮತ್ತೆ 3 ದಿನದಲ್ಲಿ ಒಂದೊಂದು ದಿನಕ್ಕೆ ಕಡಿಮೆ ಆದರೂ 70ರಿಂದ 75 ಸಾವಿರ ಜನ ಸೇರ್ಕೊಂತಾರೆ. ಈ ಮೇಳದಲ್ಲಿ 75 ಸಾವಿರ ಜನ ಸೇರ್ಕೊಂತಾರೆ. ಮತ್ತೆ ಸುಮಾರು ಈ ಕಾರ್ಯಕ್ರಮದ ಅಲ್ಲಿ ಶಾಸಕರಾದಂಥ ಸಿ.ಕೆ. ರಾಮಮೂರ್ತಿ ಅವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ಹಾಗೆ ಪುಸ್ತಕದ ವಿಚಾರದಲ್ಲಿ ಎಲ್ಲ ಯಾರು ಹೊಸ ಪುಸ್ತಕಗಳನ್ನ ಮಾಡಬೇಕು ಅಂತ ಮಾಡಿರೋರು ಅಲ್ಲಿ ಬಿಡುಗಡೆ ಮಾಡ್ಬೋದು. ಆ ಥರ ಒಂದು 20 ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಸಹ ಅಲ್ಲಿ ಅನ್ಕೊಂಡಿದ್ದೀವಿ. ಇದೊಂದು ವಿಶೇಷವಾದ ಕಾರ್ಯಕ್ರಮ ರಾಜ್ಯಾದ್ಯಂತ. ಇದು ನಾವು ಮಾಡ್ತಿರೋದು 2ನೇ ಕಾರ್ಯಕ್ರಮ. 1ನೇ ಕಾರ್ಯಕ್ರಮ ಲಾಸ್ಟ್ ಇಯರ್ ಮಾಡಿದ್ವಿ. ಇದು ವರ್ಷ ಮಾಡ್ತಾ ಇರ್ತೀವಿ. ಈಗ 2ನೇ ಕಾರ್ಯಕ್ರಮ, ಇದು ಸಂತೆ ಕಾರ್ಯಕ್ರಮ ನಡೀತಾ ಇದೆ. ಸೊ ಎಲ್ಲ ನಮ್ಮ ಪುಸ್ತಕ ಪ್ರಿಯರು ಹಾಗೂ ಲೇಖಕರು ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಹಾಸನದಿಂದಲೂ ಸಹ ತುಂಬಾ ಜನ ಲೇಖಕರು ಮತ್ತು ಸಾಹಿತ್ಯ ಅಭಿಮಾನಿಗಳು ಎಲ್ಲ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ತಾವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಮನವಿ ಮಾಡ್ತೀನಿ. ನಮಸ್ಕಾರ. ಪತ್ರಿಕಾಗೋಷ್ಠಿಯಲ್ಲಿ ರಾಜ ವೆಂಕಟೇಶ್, ನಾಗೇಶ್, ಯೋಗೇಶ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.